ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳ ಸಹಯೋಗದೊಂದಿಗೆ ನಾವು ಇಂದು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಾವು ರೈಲ್ವೆ ನಿಲ್ದಾಣದಲ್ಲಿ ಸಹ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರಲ್ಲೂ ಸಹ ಸಾರ್ವಜನಿಕರಿಗೆ ಹೇಗೆ ನಮ್ಮ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೋಬೇಕು, ಅದರಿಂದ ಪರಿಸರದಿಂದ ನಮ್ಗೆ ಏನೇನು ಅನುಕೂಲಗಳಿದೆ ಹಾಗೂ ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅಂದಿನ ದಿನ ಗೌರವಾನ್ವಿತರು. ಇಂದು ಅದೇ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸದರಿ ಸಮಾರಂಭಕ್ಕೆ ಶ್ರೀಮತಿ ಕೆ.ಎಸ್. ಲತಾಕುಮಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ಮಂಡಳಿಯ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಅರ್ಪಿಸುತ್ತೇನೆ. ಈಗ ಮುಖ್ಯ ಉದ್ದೇಶ ಏನಂದ್ರೆ ಚಿತ್ರಕಲಾ ಸ್ಪರ್ಧೆದು ವಿಶ್ವ ಪರಿಸರ ದಿನಾಚರಣೆದು ಈ ಸಲ ಪ್ರೈಸ್ ತಗೊಳಕ್ಕೆ ಅಲ್ಲ, ನೀವೇನಕ್ಕೆ ಬಂದಿದ್ದೀರಾ ಇವತ್ತು? ಡ್ರಾಯಿಂಗ್. ಹೌದು, ಪ್ರೈಸ್ ಅಲ್ಲ, ಡ್ರಾಯಿಂಗ್ ಮಾಡಬೇಕು. ಅದನ್ನ ಯಾರು ಎಷ್ಟು ಚೆನ್ನಾಗಿ ಮಾಡಬೇಕು, ವಿಷಯ ತಿಳ್ಕೊಳ್ಬೇಕು, ಆ ಸಬ್ಜೆಕ್ಟ್ ಅರ್ಥ ಆಗಬೇಕು. ಯಾವ ಡ್ರಾಯಿಂಗ್ ಮಾಡ್ತಾ ಇದ್ದೇನೆ, ವಾಟ್ ಈಸ್ ನೇಚರ್, ಹೌ ಐ ಆಮ್ ಗೋಯಿಂಗ್ ಟು ಇನ್ಸ್ಪೈರ್ಡ್ ಬೈ ದ್ಯಾಟ್, ನಾನು ಹೇಗೆ ಪರಿಸರವನ್ನ ಉಳಿಸ್ತಾ ಇದ್ದೀನಿ, ಹೌ ಐ ಆಮ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್. ಅದು ಎಲ್ಲ ನಿಮ್ಮ ಥಾಟ್ ಇರಬೇಕು. ಮಾಡ್ತೀರಲ್ಲ ನಿಮ್ಮ ಥಾಟ್ ಅಲ್ಲಿ? ಎಲ್ಲಿ ಹಾಕ್ತೀರಾ? ನಿಜ ಹೇಳ್ಬೇಕು. ಓಕೆ. ಬಾಳೆಹಣ್ಣು ತಿಂದು ಸಿಪ್ಪೆಯನ್ನ ಎಲ್ಲಿ ಹಾಕ್ತೀರಾ? ಡಸ್ಟ್ಬಿನ್ಗೆ ಹಾಕ್ತೀರಾ? ನಿಜವಾಗ್ಲೂ? ಓಕೆ. ಕಸವನ್ನ ಎಲ್ಲಂದ್ರಲ್ಲ ಎಸೆಯಲ್ಲ? ಇದೆಲ್ಲ ನೀವೆಲ್ಲ ಚಿಕ್ಕವರಿರುವಾಗ ತುಂಬಾ ಜಾಣರಿರ್ತೀರ. ನಮಗೆ ಒಬ್ಬರು ಬಂದ್ರು, ಮೇಡಮ್ ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವರು ಯಾವ ರೀತಿ ಕಸವನ್ನ, ಪ್ಲಾಸ್ಟಿಕ್ ಅನ್ನ ನಿರ್ವಹಣೆ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು, ಜಾಣರು, ಖಂಡಿತವಾಗಿ ಅವರು ಡಸ್ಟ್ಬಿನ್ಗೆ ಹಾಕ್ತಾರೆ. ಈ ದೊಡ್ಡವರು ಇದಾರಲ್ಲ, ಅವರೇ ಕಸವನ್ನ ಎಲ್ಲಿ ಹಾಕ್ತಾರೆ? ರಸ್ತೆ ಬದಿಯಲ್ಲಿ ಹಾಕ್ತಾರೆ. ಹೌದಲ್ಲ? ನಮ್ಮ ಮಕ್ಕಳು ತುಂಬಾ ಜಾಣರು, ಆದ್ರೆ ದೊಡ್ಡವರು ಜಾಣರಾಗಬೇಕು. ಮಕ್ಕಳನ್ನ ನೋಡಿ ಎಲ್ಲರೂ ಹೇಳ್ತಾರೆ, ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು, ಇವತ್ತು ಅವ್ರಿಗೆ ಹೇಳ್ಕೊಡಿ, ನಾಳೆ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲ, ಈಗೆಲ್ಲ ಜಾಣರಿರ್ತಾರೆ, ಡಸ್ಟ್ಬಿನ್ಗೆ ಹೋಗಿ ಹಾಕ್ತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮನ್ನ ನೋಡ್ತಾರೆ ಮನೆಯಲ್ಲಿ, ಅವ್ರೆಲ್ಲಿ ಬಿಸಾಕ್ತಿರ್ತಾರೆ? ಹೊರಗಡೆಗೆ. ಅವಾಗ ಯಾರನ್ನು ನೋಡ್ತಾರೆ ಅವರು? ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ. ಹಾಗಾಗಿ ನಾನು ಅವರ ಪೋಷಕರಿಗೆ ಮತ್ತೆ ಇಲ್ಲಿರೋರಿಗೆ ಅಂತ ಅಲ್ಲ, ಇದು ಎಲ್ಲರಿಗೂ, ಸಮಾಜದ ಎಲ್ಲರಿಗೂ ಈ ಸಂದೇಶ ಅಂದ್ರೆ, ಕಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಮ್ಮ ಮನೆ ಅಷ್ಟೇ ಅಲ್ಲ, ನಮ್ಮ ಸುತ್ತಲ ಪರಿಸರ, ಮತ್ತೆ ನಮ್ಮ ಸುತ್ತಲಿನ ನಗರ, ಮತ್ತೆ ನಮ್ಮ ರಾಜ್ಯ, ದೇಶ ಸ್ವಚ್ಛವಾಗಿ ಇರಬೇಕು. ನಮಗೆ ಎಲ್ಲಿ ನೋಡುವುದರಲ್ಲಿ ಕಸದ ದಿಬ್ಬಗಳು ಕಾಣ್ತದೆ, ಅದು ಆಗಬಾರ್ದು. ಕಸದ ನಿರ್ವಹಣೆ ಬರೀ ಸರ್ಕಾರದ ಕೆಲಸ ಅಲ್ಲ, ಬರೀ ಪೌರ ಕಾರ್ಮಿಕರ ಕೆಲಸ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಕೆಲಸ. ಹಾಗಾಗಿ ಕಸವನ್ನ ಎಲ್ಲಂದ್ರಲ್ಲೇ ಎಸಿತೀರಾ? ನೋ. ಮತ್ತೆ ಪ್ಲಾಸ್ಟಿಕ್, ಹೌದು, ಪ್ಲಾಸ್ಟಿಕ್ ಎಂಬುದು ಒಂದು ವಿಷ. ಆದ್ರೆ ಪ್ಲಾಸ್ಟಿಕ್ ಇಲ್ದಲೇನು ಜೀವನ ಇಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಅನ್ನ ಕಡಿಮೆ ಯೂಸ್ ಮಾಡಬೇಕು, ಮರುಬಳಸಬೇಕು, ಆದಷ್ಟು ಸಂಗ್ರಹಣೆ, ವಿಂಗಡಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ನಾವು ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಏನು ಗೊತ್ತಾ? ಗಿಡ ನೆಡುವುದು ನಿಮಗೆಲ್ಲ ಇಷ್ಟನಾ? ಓಕೆ, ಕೈ ಎತ್ತಿ. ಯಾರಿಗೆ ಇಷ್ಟ? ಓ, ಎಲ್ಲರಿಗೂ ಇಷ್ಟ ಗಿಡ ನೆಡೋದು ಅಲ್ಲ? ಸಸಿ ಹಾಕೋದು ತುಂಬಾ ಇಷ್ಟ ಅಲ್ಲ? ಓಕೆ, ಈ ಸಾರಿ ನಮ್ಮ ಹಾಸನದಲ್ಲಿ ನಾವೆಲ್ಲ ಸೇರಿ ನಮ್ಮ ಹೆಸರಲ್ಲಿ ಒಂದು ಸಸಿ ಹಾಕೋಣ, ನಿಮ್ಮೆಲ್ಲ ಹೆಸರಲ್ಲಿ ಒಂದು ಗಿಡ ಹಾಕೋಣ. ಎಸ್, ಗಿಡ ನೆಡೋಣ ಅಲ್ಲ? ಎಲ್ಲರಿಗೂ ಇಷ್ಟ ಅಲ್ಲ ಗಿಡ? ಹಣ್ಣು ಇಷ್ಟ, ಮತ್ತೆ ನೀವು ಗಿಡ ನೆಟ್ರೆ ಹಣ್ಣು ತಿನ್ಲಿಕ್ಕೆ ಸಾಧ್ಯ. ಹಾಗಾಗಿ ಹಸಿರು ಹಾಸನವನ್ನಾಗಿ ಮಾಡೋಣ. ಯಾಕಂದ್ರೆ ನಮ್ಮ ಪುಟಾಣಿ ಮಕ್ಕಳಿಗೆ ಇನ್ನು ಅವರ ಜೀವನ ಸುಂದರವಾಗಿರ್ಬೇಕು ಅಂದ್ರೆ ಅವರ ಪರಿಸರವೂ ಸುಂದರವಾಗಿರ್ಬೇಕು. ಒಳ್ಳೆಯ ಪರಿಸರ ಅವರಿಗೆ ನಿಜವಾಗ್ಲೂ ನಾವು ಕೊಡ್ತಕ್ಕಂತ ಉಡುಗೊರೆ. ಮುಂದಿನ ಭವಿಷ್ಯಕ್ಕೆ ನಾವೇನಾದ್ರೂ ಗಿಫ್ಟ್ ಕೊಡಬೇಕು ಅಂದ್ರೆ, ಉಡುಗೊರೆ ಕೊಡಬೇಕು ಅಂದ್ರೆ, ಅದು ರ್ಯಾಪರ್ ಅಲ್ಲಿ, ಪ್ಲಾಸ್ಟಿಕ್ ಅಲ್ಲಿ ಸುತ್ತಿರೋದು ಅಲ್ಲ. ಈ ಸುಂದರವಾದ ಪರಿಸರ, ಹಸಿರು ತುಂಬಿದ ಒಂದು ನಾಡನ್ನ ಅವರಿಗೆ ಕೊಡೋದೇ ನಮ್ಮ ಒಂದು ಉಡುಗೊರೆ ಆಗ್ಬೇಕು ಅಂತ ಹೇಳ್ತಾ, ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನ
ನಮ್ಮ ಭಾಸ್ಕರ್ ಪರಿಸರ ಅಧಿಕಾರಿಗಳು ಅವರ ಸಿಬ್ಬಂದಿಯೊಡನೆ ಸೇರಿ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಯರೊಂದಿಗೆ ಸಮನ್ವಯ ಸಾಧಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅತಿ ಮಧುರವಾದ ಕ್ಷಣ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನ್ಯಾಯಾಧೀಶರು ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವುದರ ಮುಖೇನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಧನ್ಯವಾದಗಳು, ಧನ್ಯವಾದಗಳು ಮಕ್ಕಳ. ಮಕ್ಕಳ ಬಗ್ಗೆ, ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಅತೀವ ಕಾಳಜಿ ಹೊಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ಲತಾ ಕುಮಾರಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಕ್ಕಳ, ನೀವು ಯಾರು ನಿಮ್ಗೆ ವಿಶ್ವಾಸ ಇರತಕ್ಕಂಥವ್ರು ನಮ್ಮ ಜಿಲ್ಲಾಧಿಕಾರಿ. ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳ ಸಹಯೋಗದೊಂದಿಗೆ ನಾವು ಇಂದು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಾವು ರೈಲ್ವೆ ನಿಲ್ದಾಣದಲ್ಲಿ ಸಹ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರಲ್ಲೂ ಸಹ ಸಾರ್ವಜನಿಕರಿಗೆ ಹೇಗೆ ನಮ್ಮ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೋಬೇಕು, ಅದರಿಂದ ಪರಿಸರದಿಂದ ನಮ್ಗೆ ಏನೇನು ಅನುಕೂಲಗಳಿದೆ ಹಾಗೂ ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅಂದಿನ ದಿನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಅನ್ನೋದು ಮಕ್ಕಳಿಗೆ ಮುಖ್ಯ. ಆದ್ರಿಂದ ಯಾರು ಕೂಡ ಅವರಿಗೆ ಡಿಸ್ಕರೇಜ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಬಂದಿರೋದೇ ಇಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದ ವಿಚಾರ ಆಗಿರೋದ್ರಿಂದ ಅವರಿಗೆ ಎನ್ಕರೇಜ್ ಮಾಡಬೇಕು. ಇನ್ನು ಅವರಿಗೆ ಉತ್ಸಾಹನ ತುಂಬುವಂಥದ್ದು ಒಂದು ಪೋಷಕರ ಹಾಗೂ ಒಂದು ತಂದೆ ತಾಯಿಯರ ಕರ್ತವ್ಯ ಆಗಿರುತ್ತೆ. ಅದರಿಂದ ಮಗುಗೆ ಪ್ರೈಸ್ ಬರಲಿಲ್ಲ ಅಂದ ತಕ್ಷಣ ಅಪ್ಪ ಅಮ್ಮಂದಿರಾಗ್ಲಿ ಟೀಚರ್ ಆಗ್ಲಿ ಅವ್ರಿಗೆ ನಿರುತ್ಸಾಹ ಬರೋ ರೀತಿ ಮಾಡಬಾರ್ದು. ಅವ್ರಿಗೆ ಗುಡ್ ನೀನ್ ಕಾಂಪೀಟ್ ಮಾಡಿದ್ಯಾ ಅಂತ ಅವ್ರಿಗೆ ಹೇಳಿದಾಗ, ಹುರಿದುಂಬಿಸಿದಾಗ ಮಾತ್ರ ಆ ಮಕ್ಕಳು ಇನ್ನೊಂದ್ಸಲ ನಾನು ಹೋಗ್ಬೇಕು, ಇಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾನು ಇದು 3ನೇ ಬಾರಿ, ನಾನಿಲ್ಲಿ ಬಂದೀಗ 2 years ಆಯ್ತು. ಹಾಸನ ಜಿಲ್ಲೆಗೆ 3ನೇ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ನಾನು ಭಾಸ್ಕರ್ ಸರ್ ಜೊತೆ ಅದೇ ಮಾತಾಡ್ತಾ ಇದ್ದೆ. ಏನಂತಂದ್ರೆ ಇದುವರೆಗೆ ನಾನು 2 ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದಾಗ ಒಂದು ಕಟ್ಟಡದ ಒಳಗಡೆ ಈ ಒಂದು ಕಾಂಪಿಟೇಷನ್ ಅಂದ್ರೆ ಈ ಸ್ಪರ್ಧೆಯನ್ನ ಆಯೋಜಿಸಲಾಗ್ತಾ ಇತ್ತು. ಆದ್ರೆ ಈ ಸಲ ಬಹಳ ಡಿಫ್ರೆಂಟ್ ಆಗಿದೆ, ವಿಭಿನ್ನ ರೀತಿಯಲ್ಲಿ. ಅಂದ್ರೆ ಒಂದು ಪರಿಸರದ ನಡುವೆ ಈ ಪರಿಸರ ದಿನದ ಸಂಬಂಧ ಇರುವಂತ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಒಂದು ಪರಿಸರದ ಮಡಿಲಲ್ಲಿ ಆಯೋಜನೆ ಮಾಡೋದು ನಿಜವಾಗ್ಲೂ ಒಂದು ಶ್ಲಾಘನೀಯ. ಈ ಒಂದು ಎಫರ್ಟ್ಸ್ಗೆ ನಾನು ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಏನಂತಂದ್ರೆ ನಾವು ಯಾಕೆ ಈ ಒಂದು ಸ್ಪರ್ಧೆಯನ್ನ ಈ ದಿನ ಆಯೋಜನೆ ಮಾಡಿದೀವಿ ಅಂತ ಅನ್ನೋದು, ಒಂದು ಪರಿಸರ ದಿನ ಪ್ರತಿಯೊಬ್ಬರಿಗೂ ಗೊತ್ತು. ಪ್ರತಿ ವರ್ಷ ಜೂನ್ ತಿಂಗಳ 5ನೇ ತಾರೀಕಿನಂದು ನಾವು ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ನಾನು ಈಗಾಗಲೇ ಹೇಳಿದೆ 2 years ಇಂದ ನಾನು ಇಲ್ಲಿ ಭಾಗವಹಿಸಿದ್ದೀನಿ ಅಂತ. ಆದ್ರೆ ಇದುವರೆಗೂ ಕೂಡ ಸುಧಾರಣೆಯನ್ನ ಖಂಡಿತ ನೋಡಿಲ್ಲ. ಯಾಕಂತಂದ್ರೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ, ನಾವು ಏನ್ ಪರಿಸರವನ್ನ ರಕ್ಷಣೆ ಮಾಡ್ಲಿಕ್ಕೆ ಬರೀ ನಾವು ಭಾಷಣ ಮಾಡ್ತಾನೋ ಅಥವಾ ಕಾರ್ಯಕ್ರಮನ ಮಾಡ್ತಾನೋ ಇದ್ರೆ ಖಂಡಿತ ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇನ್ ಥಿಂಗ್ ಏನಂತಂದ್ರೆ ಪ್ಲಾಸ್ಟಿಕ್. ನಾನು ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ, ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡದ ಹೊರತು ನಾವು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಕೂಡ ಇವತ್ತಿಗೂ ಬ್ಯಾನ್ ಆಗಿಲ್ಲ. ಪ್ರತಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಮ್ಮ ಕೈಯಲ್ಲಿ ಈ ಒಂದು ರೈನಿ ಸೀಸನ್ ಅಲ್ಲಿ ಒಂದು ಛತ್ರಿ ಇರಬೇಕು, ಒಂದು ಕಾಟನ್ ಬ್ಯಾಗ್ ಇರ್ಬೇಕಂತ. ಆದ್ರೆ ಯಾರು ಕೂಡ ಅದನ್ನ ಫಾಲೋ ಮಾಡೋದಿಲ್ಲ. ಬೆಳಗ್ಗೆ ಎದ್ದು ಪೇರೆಂಟ್ಸ್ ಆಗ್ಲಿ ಅಥವಾ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ವಾಕಿಂಗ್ ಅನ್ನೋದಕ್ಕೆ ಬರ್ತಾ ಹಾಗೆ ಬರ್ತಾರೆ. ಫೋನ್ ಇರುತ್ತೆ, ಫೋನ್ ಇದೆ, ದಟ್ಸ್ ಎನಫ್. ದುಡ್ಡಿದೆ, ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ ತಕ್ಷಣ ಏನ್ ಕೊಡ್ತಾನೆ ಅಂಗಡಿಯವನು? ಥಿಂಗ್ಸ್ ನ ಹಾಕಿ ಏನ್ ಕೊಡ್ತಾ ಇದ್ದಾರೆ? ಹೌದಾ? ಪ್ಲಾಸ್ಟಿಕ್ ಕವರ್. ಈಸಿ. ಯಾರ ಕೈಯಲ್ಲೂ ಬ್ಯಾಗ್ ಇರೋದಿಲ್ಲ, ಅದು ಭಾರ ಆಗ್ತಾ ಇರುತ್ತೆ. ಹೌದಲ್ಲ? ಅವನ್ ಬ್ಯಾಗ್ ಇಟ್ಕೊಂಡು ವಾಕ್ ಮಾಡ್ಲಿಕ್ಕೆ ದಟ್ಸ್ ನಾಟ್ ಸೋ ಈಸಿ. ಅಂದ್ರೆ ನಮ್ಗೆ ಕಂಫರ್ಟ್ ಅಂತ ಅನ್ಸೋದಿಲ್ಲ. ಹೌದಾ? ಆದ್ರೆ ನಾವೇ ಅದನ್ನ ತಡೆಯವರಿಗೆ ಅಂದ್ರೆ ನಾವು ಈ ರೀತಿಯ ಒಂದು ಬೆಳವಣಿಗೆಯನ್ನ ನಾವು ಬೆಳೆಸ್ಕೊಳ್ಳೋವರೆಗೂ ಕೂಡ ನಾವು ಈ ಪರಿಸರನ ಒಂದು ರಕ್ಷಣೆ ಮಾಡ್ತೀವಿ ಅಂತ ಅನ್ನೋದು ಕನಸಾಗಿ ಉಳಿಯುತ್ತೆ. ಅದರಿಂದ ದಯವಿಟ್ಟು ಇವಾಗ್ಲಿಂದಾನೇ ಡಿಸೈಡ್ ಮಾಡಿ. ಮತ್ತೆ ಪ್ರತಿ ಮನೆಯಲ್ಲೂ ನೀವು ಕಸ ಗುಡಿಸ್ತಾ ಇರ್ತೀರಾ, ಗುಡಿಸಿ ಅದನ್ನ ಹೇಗೆ ಒಂದು ಕವರಿಗೆ ಹಾಕ್ತೀರಾ ಅಥವಾ ಯಾವುದೋ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡ್ತೀರಾ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂತ ವಿಚಾರ ಏನಂತಂದ್ರೆ, ಒಂದು ಮನೆಯಿಂದ ಮಿನಿಮಮ್ ಎಷ್ಟು ಪ್ಲಾಸ್ಟಿಕ್ ಕವರ್ ಪ್ರತಿದಿನ ಕಸಕ್ಕೆ ಹೋಗುತ್ತೆ?
ಮಾಡಿದ್ದೀವಾ? ಮಾಡ್ತಾ ಇದ್ದೀವಾ? ಇಲ್ಲ. ದಯವಿಟ್ಟು ಅದನ್ನ ವಿಚಾರ ಮಾಡಿ. ಪ್ರತಿದಿನ ಕಸ ಗುಡಿಸ್ತೀವಿ, ಯಾವುದೋ ಒಂದು ಕವರ್ ಸಿಕ್ಕರೆ ಸಾಕು, ಅದರಲ್ಲಿ ಕಸವನ್ನ ಹಾಕಿ ಅದನ್ನ ಡಸ್ಟ್ಬಿನ್ಗೆ ಹಾಕೋದು. ನಂತರ ಅನೌನ್ಸ್ ಮಾಡ್ತಾ ಇರ್ತಾರೆ ಹಸಿ ಕಸ ಮತ್ತೆ ಒಣ ಕಸನ ಸೆಪರೇಟ್ ಮಾಡಿ ಅಂತ. ಆದ್ರೆ ಇದುವರೆಗೆ ಮಾಡ್ತಾ ಇದ್ದೀವಾ? ಎಷ್ಟು ಎಫೆಕ್ಟಿವ್ ಆಗಿ ಆಗಿದೆ? ಆಗ್ತಾ ಇದೆಯಾ? ಇಲ್ಲಿರೋ ಎಲ್ಲರೂ ಕೂಡ ಹೌದಾ? ಈಗ ನಾನು ಘಂಟಾಘೋಷವಾಗಿ ನಾನು ಡಿಕ್ಲೇರ್ ಮಾಡ್ಬೋದು, ಹೌದು ನಾನು ಮಾಡ್ತಿದ್ದೀನಿ ಅಂತ. ಆದ್ರೆ ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಹೌದಾ? ಪ್ರೈಸ್ ತಗೊಳಕ್ಕೆ ಅಲ್ಲ. ನೀವೇನಕ್ಕೆ ಬಂದಿದ್ದೀರಾ ಇವತ್ತು? ಡ್ರಾಯಿಂಗ್. ಹೌದು, ಪ್ರೈಸ್ ಅಲ್ಲ, ಡ್ರಾಯಿಂಗ್ ಮಾಡಬೇಕು. ಅದನ್ನ ಯಾರು ಎಷ್ಟು ಚೆನ್ನಾಗಿ ಮಾಡಬೇಕು, ವಿಷಯ ತಿಳ್ಕೊಳ್ಬೇಕು, ಆ ಸಬ್ಜೆಕ್ಟ್ ಅರ್ಥ ಆಗ್ಬೇಕು. ಯಾವ ಡ್ರಾಯಿಂಗ್ ಮಾಡ್ತಾ ಇದ್ದೇನೆ, ವಾಟ್ ಈಸ್ ನೇಚರ್, ಹೌ ಐ ಆಮ್ ಗೋಯಿಂಗ್ ಟು ಇನ್ಸ್ಪೈರ್ಡ್ ಬೈ ದಟ್. ನಾನು ಹೇಗೆ ಪರಿಸರವನ್ನ ಉಳಿಸ್ತಾ ಇದ್ದೀನಿ, ಹೌ ಐ ಆಮ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್. ಅದೆಲ್ಲ ನಿಮ್ಮ ಥಾಟ್ ಇರಬೇಕು. ಮಾಡ್ತೀರಲ್ಲ ನಿಮ್ಮ ಥಾಟ್ ಅಲ್ಲಿ? ಇಂದು ಅದೇ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸದರಿ ಸಮಾರಂಭಕ್ಕೆ ಶ್ರೀಮತಿ ಕೆ.ಎಸ್. ಲತಾಕುಮಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರಿಗೆ ಮಂಡಳಿಯ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಅರ್ಪಿಸುತ್ತೇನೆ. ಈಗ ಮುಖ್ಯ ಉದ್ದೇಶ ಏನಂದ್ರೆ ಚಿತ್ರಕಲಾ ಸ್ಪರ್ಧೆದು, ವಿಶ್ವ ಪರಿಸರ ದಿನಾಚರಣೆದು ಈ ಸಲ ಅತಿ ಮಧುರವಾದ ಕ್ಷಣ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನ್ಯಾಯಾಧೀಶರು ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವುದರ ಮುಖೇನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಧನ್ಯವಾದಗಳು ಮಕ್ಕಳ. ಮಕ್ಕಳ ಬಗ್ಗೆ, ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಅತೀವ ಕಾಳಜಿ ಹೊಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ಲತಾ ಕುಮಾರಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಕ್ಕಳ, ನೀವು ಯಾರು, ನಿಮ್ಗೆ ವಿಶ್ವಾಸ ಇರತಕ್ಕಂಥವ್ರು ನಮ್ಮ ಜಿಲ್ಲಾಧಿಕಾರಿ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ಅನ್ನೋದು ಮಕ್ಕಳಿಗೆ ಮುಖ್ಯ. ಆದ್ರಿಂದ ಯಾರು ಕೂಡ ಅವರಿಗೆ ಡಿಸ್ಕರೇಜ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಬಂದಿರೋದೇ ಇಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದ ವಿಚಾರ ಆಗಿರೋದ್ರಿಂದ ಅವರಿಗೆ ಎನ್ಕರೇಜ್ ಮಾಡಬೇಕು. ಇನ್ನು ಅವರಿಗೆ ಉತ್ಸಾಹನ ತುಂಬುವಂಥದ್ದು ಒಂದು ಪೋಷಕರ ಹಾಗೂ ಒಂದು ತಂದೆ ತಾಯಿಯರ ಕರ್ತವ್ಯ ಆಗಿರುತ್ತೆ. ಅದರಿಂದ ಮಗುಗೆ ಪ್ರೈಸ್ ಬರಲಿಲ್ಲ ಅಂದ ತಕ್ಷಣ ಅಪ್ಪ ಅಮ್ಮಂದಿರಾಗ್ಲಿ ಟೀಚರ್ ಆಗ್ಲಿ ಅವ್ರಿಗೆ ನಿರುತ್ಸಾಹ ಬರೋ ರೀತಿ ಮಾಡಬಾರ್ದು. ಅವ್ರಿಗೆ ಗುಡ್, ನೀನ್ ಕಾಂಪೀಟ್ ಮಾಡಿದ್ಯಾ ಅಂತ ಅವ್ರಿಗೆ ಹೇಳಿದಾಗ, ಹುರಿದುಂಬಿಸಿದಾಗ ಮಾತ್ರ ಆ ಮಕ್ಕಳು ಇನ್ನೊಂದ್ಸಲ ನಾನು ಹೋಗ್ಬೇಕು, ಇಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾನು ಇದು 3ನೇ ಬಾರಿ, ನಾನಿಲ್ಲಿ ಬಂದೀಗ 2 years ಆಯ್ತು. ಹಾಸನ ಜಿಲ್ಲೆಗೆ 3ನೇ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ನಾನು ಭಾಸ್ಕರ್ ಸರ್ ಜೊತೆ ಅದೇ ಮಾತಾಡ್ತಾ ಇದ್ದೆ. ಏನಂತಂದ್ರೆ ಇದುವರೆಗೆ ನಾನು 2 ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದಾಗ ಒಂದು ಕಟ್ಟಡದ ಒಳಗಡೆ ಈ ಒಂದು ಕಾಂಪಿಟೇಷನ್ ಅಂದ್ರೆ ಈ ಸ್ಪರ್ಧೆಯನ್ನ ಆಯೋಜಿಸಲಾಗ್ತಾ ಇತ್ತು. ಆದ್ರೆ ಈ ಸಲ ಬಹಳ ಡಿಫ್ರೆಂಟ್ ಆಗಿದೆ. ವಿಭಿನ್ನ ರೀತಿಯಲ್ಲಿ ಅಂದ್ರೆ ಒಂದು ಪರಿಸರದ ನಡುವೆ ಈ ಪರಿಸರ ದಿನದ ಸಂಬಂಧ ಇರುವಂತ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಒಂದು ಪರಿಸರದ ಮಡಿಲಲ್ಲಿ ಆಯೋಜನೆ ಮಾಡೋದು ನಿಜವಾಗ್ಲೂ ಒಂದು ಶ್ಲಾಘನೀಯ. ಈ ಒಂದು ಎಫರ್ಟ್ಸ್ಗೆ ನಾನು ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಏನಂತಂದ್ರೆ ನಾವು ಯಾಕೆ ಈ ಒಂದು ಸ್ಪರ್ಧೆಯನ್ನ ಈ ದಿನ ಆಯೋಜನೆ ಮಾಡಿದೀವಿ ಅಂತ ಅನ್ನೋದು, ಒಂದು ಪರಿಸರ ದಿನ ಪ್ರತಿಯೊಬ್ಬರಿಗೂ ಗೊತ್ತು. ಪ್ರತಿ ವರ್ಷ ಜೂನ್ ತಿಂಗಳ 5ನೇ ತಾರೀಕಿನಂದು ನಾವು ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ನಾನು ಈಗಾಗಲೇ ಹೇಳಿದೆ 2 years ಇಂದ ನಾನು ಇಲ್ಲಿ ಭಾಗವಹಿಸಿದ್ದೀನಿ ಅಂತ. ಆದ್ರೆ ಇದುವರೆಗೂ ಕೂಡ ಸುಧಾರಣೆಯನ್ನ ಖಂಡಿತ ನೋಡಿಲ್ಲ. ಯಾಕಂತಂದ್ರೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ, ನಾವು ಏನ್ ಪರಿಸರವನ್ನ ರಕ್ಷಣೆ ಮಾಡ್ಲಿಕ್ಕೆ ಬರೀ ನಾವು ಭಾಷಣ ಮಾಡ್ತಾನೋ ಅಥವಾ ಕಾರ್ಯಕ್ರಮನ ಮಾಡ್ತಾನೋ ಇದ್ರೆ ಖಂಡಿತ ನಾವು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇನ್ ಥಿಂಗ್ ಏನಂತಂದ್ರೆ ಪ್ಲಾಸ್ಟಿಕ್. ನಾನು ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ, ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡದ ಹೊರತು ನಾವು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಕೂಡ ಇವತ್ತಿಗೂ ಬ್ಯಾನ್ ಆಗಿಲ್ಲ. ಪ್ರತಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಮ್ಮ ಕೈಯಲ್ಲಿ ಈ ಒಂದು ರೈನಿ ಸೀಸನ್ ಅಲ್ಲಿ ಒಂದು ಛತ್ರಿ ಇರಬೇಕು, ಒಂದು ಕಾಟನ್ ಬ್ಯಾಗ್ ಇರ್ಬೇಕಂತ. ಆದ್ರೆ ಯಾರು ಕೂಡ ಅದನ್ನ ಫಾಲೋ ಮಾಡೋದಿಲ್ಲ. ಬೆಳಿಗ್ಗೆ ಎದ್ದು
ಪೇರೆಂಟ್ಸ್ ಆಗಲಿ ಅಥವಾ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ವಾಕಿಂಗ್ ಅನ್ನೋದಕ್ಕೆ ಬರ್ತಾರೆ. ಹಾಗೆ ಬರ್ತಾರೆ. ಫೋನ್ ಇರುತ್ತೆ, ಫೋನ್ ಇದೆ, ದಟ್ಸ್ ಎನಫ್. ದುಡ್ಡಿದೆ, ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ ತಕ್ಷಣ ಏನ್ ಕೊಡ್ತಾನೆ ಅಂಗಡಿಯವನು? ಥಿಂಗ್ಸ್ನ ಹಾಕಿ ಏನ್ ಕೊಡ್ತಾ ಇದ್ದಾರೆ? ಹೌದಾ? ಪ್ಲಾಸ್ಟಿಕ್ ಕವರ್. ಈಸಿ. ಯಾರ ಕೈಯಲ್ಲೂ ಬ್ಯಾಗ್ ಇರೋದಿಲ್ಲ, ಅದು ಭಾರ ಆಗ್ತಾ ಇರುತ್ತೆ. ಹೌದಲ್ಲ? ಅವನ್ ಬ್ಯಾಗ್ ಇಟ್ಕೊಂಡು ವಾಕ್ ಮಾಡ್ಲಿಕ್ಕೆ ದಟ್ಸ್ ನಾಟ್ ಸೋ ಈಸಿ. ಅಂದ್ರೆ ನಮ್ಗೆ ಕಂಫರ್ಟ್ ಅಂತ ಅನ್ಸೋದಿಲ್ಲ. ಹೌದಾ? ಆದ್ರೆ ನಾವೇ ಅದನ್ನ ತಡೆಯವರಿಗೆ ಅಂದ್ರೆ ನಾವು ಈ ರೀತಿಯ ಒಂದು ಬೆಳವಣಿಗೆಯನ್ನ ನಾವು ಬೆಳೆಸ್ಕೊಳ್ಳೋವರೆಗೂ ಕೂಡ ನಾವು ಈ ಪರಿಸರನ ಒಂದು ರಕ್ಷಣೆ ಮಾಡ್ತೀವಿ ಅಂತ ಅನ್ನೋದು ಕನಸಾಗಿ ಉಳಿಯುತ್ತೆ. ಅದರಿಂದ ದಯವಿಟ್ಟು ಇವಾಗ್ಲಿಂದಾನೇ ಡಿಸೈಡ್ ಮಾಡಿ. ಮತ್ತೆ ಪ್ರತಿ ಮನೆಯಲ್ಲೂ ನೀವು ಕಸ ಗುಡಿಸ್ತಾ ಇರ್ತೀರಾ, ಗುಡಿಸಿ ಅದನ್ನ ಹೇಕಿ ಒಂದು ಕವರಿಗೆ ಹಾಕ್ತೀರಾ ಅಥವಾ ಯಾವುದೋ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡ್ತೀರಾ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದಂತ ವಿಚಾರ ಏನಂತಂದ್ರೆ, ಒಂದು ಮನೆಯಿಂದ ಮಿನಿಮಮ್ ಎಷ್ಟು ಪ್ಲಾಸ್ಟಿಕ್ ಕವರ್ ಪ್ರತಿದಿನ ಕಸಕ್ಕೆ ಹೋಗುತ್ತೆ? ಮಾಡಿದೀವಾ? ಮಾಡ್ತಾ ಇದ್ದೀವಾ? ಇಲ್ಲ. ದಯವಿಟ್ಟು ಅದನ್ನ ವಿಚಾರ ಮಾಡಿ. ಪ್ರತಿದಿನ ಕಸ ಗುಡಿಸ್ತೀವಿ, ಯಾವುದೋ ಒಂದು ಕವರ್ ಸಿಕ್ಕರೆ ಸಾಕು, ಅದರಲ್ಲಿ ಕಸವನ್ನ ಹಾಕಿ ಅದನ್ನ ಡಸ್ಟ್ಬಿನ್ಗೆ ಹಾಕೋದು. ನಂತರ ಅನೌನ್ಸ್ ಮಾಡ್ತಾ ಇರ್ತಾರೆ ಹಸಿ ಕಸ ಮತ್ತೆ ಒಣ ಕಸನ ಸೆಪರೇಟ್ ಮಾಡಿ ಅಂತ. ಆದ್ರೆ ಇದುವರೆಗೆ ಮಾಡ್ತಾ ಇದ್ದೀವಾ? ಎಷ್ಟು ಎಫೆಕ್ಟಿವ್ ಆಗಿ ಆಗಿದೆ? ಆಗ್ತಾ ಇದೆಯಾ? ಇಲ್ಲಿರೋ ಎಲ್ಲರೂ ಕೂಡ. ಹೌದಾ? ಈಗ ನಾನು ಘಂಟಾಘೋಷವಾಗಿ ನಾನು ಡಿಕ್ಲೇರ್ ಮಾಡ್ಬೋದು, ಹೌದು ನಾನು ಮಾಡ್ತಿದ್ದೀನಿ ಅಂತ. ಆದ್ರೆ ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಹೌದಾ?